ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ನೋಡಿ, ಸಿಂಹರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋಣ. ರಾಶಿಯಲ್ಲಿ ರವಿ, ಹಾಗೆ ಎರಡನೇ ರಾಶಿಯಲ್ಲಿ ಕುಜ, ಹಾಗೆ ನಿಮಗೆ ಸದ್ಯಕ್ಕೆ ಸ್ವಲ್ಪ ಅಷ್ಟಮ ಶನಿ ನಡೀತಾ ಇದೆ. ಷಷ್ಠರಾಶಿಯ ರಾಹು. ಇನ್ನು ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ಗುರು ಏನೋ ಏಕಾದಶಕ್ಕಿದ್ದಾನೆ. 12ನೇ ರಾಶಿಯಲ್ಲಿ ಬುಧ ಮತ್ತು ಶುಕ್ರ 12ನೇ ರಾಶಿಯಲ್ಲಿದ್ದಾರೆ. ಮಘ ನಕ್ಷತ್ರ, ಹುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ಶ್ರಾವಣ ಮಾಸ, ಆಗಸ್ಟ್ ತಿಂಗಳು. ಹಾಗಾಗಿ ವಿಶೇಷವಾಗಿ ಶಿವನನ್ನು ಪೂಜೆ ಮಾಡುವಂಥದ್ದು, ವಿಷ್ಣುವನ್ನು ಪೂಜೆ ಮಾಡುವಂಥದ್ದು. 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. 9ನೇ ತಾರೀಕಿಗೆ ಋಗ್ವೇದಿಗಳಿಗೆ ಯಜುರ್ವೇದಿಗಳು ಉಪಕ್ರಮ ಮತ್ತು ನೂಲು ಹುಣ್ಣಿಮೆ, ರಕ್ಷಾಬಂಧನ ಹೀಗೂ ಕೂಡ 9ನೇ ತಾರೀಕಿಗಿದೆ. 10ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತಿದೆ. ಹಾಗೆ 14ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಇದೆ. 17ನೇ ತಾರೀಕಿಗೆ ಸಿಂಹ ಸಂಕ್ರಾಂತಿ ಇದೆ. ಹಾಗೆ 23ನೇ ತಾರೀಕಿಗೆ ಶ್ರಾವಣ ಮಾಸದ ಅಮಾವಾಸ್ಯೆ, ಕೊನೆ ಅಮಾವಾಸ್ಯೆಯೂ ಕೂಡ ಇದೆ. ಇನ್ನು ಭಾದ್ರಪದ ಮಾಸ 24ರಿಂದ ಆರಂಭ ಆಗುತ್ತೆ ನೋಡಿ. ಭಾದ್ರಪದ ಮಾಸದಲ್ಲಿ 26ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ, ಹಾಗೆ 27ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ. ಹೀಗೆ ಇದೆ ಒಟ್ಟಿನಲ್ಲಿ ಹಬ್ಬ ಹರಿದಿನಗಳು. ಸಿಂಹರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆಗೆ ಟೆನ್ಷನ್ನು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಒಂಥರ ವಿಚಲಿತವಾದಂತಹ ಒಂದು ಸ್ವಭಾವ ಮನಸ್ಥಿತಿಯಲ್ಲಿ ನೀವು ಇದಿರಿ ಹೇಳಿ ತೋರಿಸ್ತದೆ ಅಲ್ವಾ. ಹಾಗಾಗಿ ನೋಡೋಣ ಏನೇನು ನಕ್ಷತ್ರ ಪರಿಹಾರಗಳನ್ನು ಹೇಳಿ ಕೊನೆಗೆ ಹೇಳ್ತೇನೆ. ಒಟ್ಟಿನಲ್ಲಿ ಏನೇನು ನಿಮಗೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ ಎಂಬುದನ್ನು ಗಮನಿಸೋಣ. 1ನೇದಾಗಿ ರಾಶ್ಯಾಧಿಪತಿ ರಾಶಿ ರವಿಯಲ್ಲಿದ್ದಾನೆ. ಹಾಗಾಗಿ ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. 2ನೇದು ರಾಜಕೀಯ ವ್ಯಕ್ತಿಗಳು, ಈ ರಾಶಿಯವರು ಯಾರ್ಯಾರಿದ್ದೀರೋ, ರಾಜಕೀಯದವರು ಇರಬಹುದು, ಬಿಸ್ನೆಸ್ ಮಾಡೋರು ಇರಬಹುದು, ಬಿಲ್ಡರ್ ಇರಬಹುದು, ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇರಬಹುದು. ಯಾಕಂದರೆ ಸಿಂಹರಾಶಿ ಅಂತಂದರೆ ರಾಜನ ರಾಶಿ. ದೊಡ್ಡದಾದಂತಹ ವ್ಯವಹಾರ ಮಾಡುವಂಥವರು, ಒಂದು 10 ರೂಪಾಯಿ 20 ರೂಪಾಯಿ ಚಿಂತೆ ಮಾಡೋದೆಲ್ಲ ಲಕ್ಷ ಕೋಟಿಗಟ್ಟಲೆ ಚಿಂತೆ ಮಾಡುವಂಥದ್ದು, ವ್ಯವಹಾರ ಮಾಡುವಂಥ ದೊಡ್ಡದಾದಂಥ ಒಂದು ರಾಶಿ ನಿಮ್ಮದು. ಹಾಗಾಗಿ ರಾಶಿಯಲ್ಲಿ ರವಿ ಕೂತಿದ್ದಾನೆ. ರವಿಯ ಪ್ರಭಾವದಿಂದ, ರವಿಯ ಅನುಗ್ರಹದಿಂದ ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರಾಶ್ಯಾಧಿಪತಿ ರವಿಯಿಂದ ಯಾರೋ ಸಣ್ಣ ಪುಟ್ಟ ಲೋನಿಗೆ ಒದ್ದಾಡ್ತಾ ಇದ್ರೆ ಅನುಕೂಲ ಆಗುವಂಥದ್ದು, ಅಥವಾ ಕೃಷಿ ಜಾಗದಲ್ಲಿ ಏನೋ ಕಿರಿಕಿರಿ ಸಮಸ್ಯೆಗಳು ಬರ್ತಾ ಇದ್ರೆ ಅದೆಲ್ಲ ಒಂದು ಗೌರ್ಮೆಂಟ್ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಅಥವಾ ನೀವು ಪ್ರಮೋಷನ್ ಆಗಬೇಕು, ಒಂದು ಲೆಟರ್ ಸಿಗಬೇಕು, ಆ ಪ್ರಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೂ ಅದರಲ್ಲೂ ಸಣ್ಣ ಪುಟ್ಟ ಕಿರಿಕಿರಿಗಳಲ್ಲಾಗಿ ಸರಿಯಾಗುವಂಥ ಸಾಧ್ಯತೆಗಳು. ರವಿ ಬಂದ ತಕ್ಷಣವೇ ಗೌರ್ಮೆಂಟಿನ ಅಭಿವೃದ್ಧಿಯನ್ನು ಕೊಡ್ತಾನೆ. ಪಿತೃದೇವತಾ ಅನುಗ್ರಹವಾಗುತ್ತೆ. ಯಾಕೆಂದರೆ ತಂದೆ ಮಕ್ಕಳ ಸಂಬಂಧದಲ್ಲಿ ಏನಾದರೂ ಕಿರಿಕಿರಿಯಾಗಿದ್ದರೆ ಅಥವಾ ಹೊಂದಾಣಿಕೆ ಆಗದೇ ಇದ್ದರೆ ಅದನ್ನೆಲ್ಲ ರವಿ ಸರಿ ಮಾಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ 2ನೇ ರಾಶಿಯಲ್ಲಿ ಕುಜ ನೋಡಿ. ಈ ಕುಜ ಮತ್ತು ಶನಿಯ ಪರಸ್ಪರ ದೃಷ್ಟಿ. ಎಲ್ಲೋ ಒಂದು ಚಿಂತೆ, ವಾಹನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಾ ಇದ್ದರೆ ಸರಿ ಹೋಗುತ್ತೋ ಸರಿ ಹೋಗೋದಿಲ್ಲೋ ಗೊತ್ತಾಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅಥವಾ ವಾಹನವನ್ನು ಮಾರಿ ಇನ್ನು ತಿಂಗಳಲ್ಲಿ ದುಡ್ಡು ಕೊಡ್ತೇನೆ ಅಂತಂದರೆ ದುಡ್ಡು ಕೊಡದೇ ಇರಬಹುದು, ಒದ್ದಾಡುವಂಥ ಪರಿಸ್ಥಿತಿ ಆಗಬಹುದು. ಅದ್ರ ಜೊತೆಗೆ ಏನಾದರೂ ಒಂದು ವಾಹನ ನಿಲ್ಲಿಸಿಟ್ರೆ, ಒಂದು ತೆಂಗಿನ ಮರದ ಕೆಳಗಡೆ ನಿಲ್ಲಿಸಿರ್ತೀರಿ, ಕಡಬಡೆಯಿಂದ ಹೋಗ್ತಾ ಇರ್ತೀರಿ ನೀವು, ಆ ತೆಂಗಿನಕಾಯಿ ಕಾರ್ ಮೇಲೆ ಬಿದ್ದು ಹೋಗ್ತದೆ, ಕಾರ್ ಗ್ಲಾಸ್ ಎಲ್ಲ ಹೊಡೆದು ಹೋಗ್ತದೆ. ಎಲ್ಲೋ ಅರ್ಜೆಂಟ್ ಹೊರಡುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಯಾವುದೋ ದೇವಸ್ಥಾನಕ್ಕೋ, ಯಾವುದೋ ಧಾರ್ಮಿಕ ಕ್ಷೇತ್ರಕ್ಕೋ, ಯಾವುದೋ ಮೀಟಿಂಗ್ ಇರುತ್ತೆ, ಯಾವುದೋ ದೊಡ್ಡ ದೊಡ್ಡ ವ್ಯವಹಾರಗಳಿರುತ್ತೆ. ನಿಮಗೆ ಕಾರ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ವ್ಯವಹಾರದ ಅರ್ಜೆಂಟು ಕೂಡ ಇರುತ್ತೆ ನಿಮಗೆ. ಹಾಗಾಗಿ ಏನೇ ಇದ್ದರೂ ಕೂಡ ಈ ತಿಂಗಳಲ್ಲಿ ತಾಳಿದವನು ಬಾಳಿಯನು. ಬಹಳ ತಾಳ್ಮೆಯಿಂದ, ಬಹಳ ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ನಾವು ಅವಸರದ ತೀರ್ಮಾನ, ಅವಸರವಾಗಿ ಏನೋ ಒಂದು ಮಾಡಿರುವಂಥದ್ದು ನಮಗೆ ಸರಿಯಾದಂಥ ಫಲ ಸಿಗುವುದಿಲ್ಲ. ಅವಸರವೇ ಅಪಾಯ ಅಂತೇಳಿ ಹೇಳ್ತಾರಲ್ವ. ಹಾಗಾಗಂತ ಅಪಾಯವು ಅವಸರದಿಂದ ಆಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಆರಾಮಾಗಿ ಒಂದು 10 ನಿಮಿಷ ಚೆನ್ನಾಗಿ ಉಸಿರಾಟವನ್ನು ಮಾಡಿ. ಆ ಉಸಿರಾಟದಿಂದ ಹೆಚ್ಚಿನದಾದಂಥ ಶಕ್ತಿಗಳ ವೃದ್ಧಿಯಾಗುತ್ತೆ. ಯಾಕಂದರೆ ಈ ಕಡೆಗೆ ಪೂರಕ, ಮಧ್ಯದಲ್ಲಿ ಕುಂಭಕ, ರೇಚಕ, ಹೀಗೆ ಪ್ರಾಣಾಯಾಮವನ್ನು ಮಾಡಿ ನಿಧಾನವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಧಾನವಾಗಿ ಸಾವಧಾನವಾಗಿ ಒಂದು 10 ನಿಮಿಷ ಯೋಚನೆ ಮಾಡಿ. ಸಿಂಹರಾಶಿಯವರು ಗಡಿಬಿಡಿ ಎಲ್ಲವೂ ಬೇಗನೆ ಆಗಿಬಿಡಬೇಕು, ಅದು ಒಂದೊಂದು ಕ್ಷಣಕ್ಕೆ ಆಗಿಬಿಡಬೇಕು. ಹಾಗಾಗಿ ಈ ತಿಂಗಳಲ್ಲಿ ತಾಳಿದವನು ಬಾಳಿಯಾನು, ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗೆ 2ನೇ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗಾಗಿ
ಆರ್ಥಿಕವಾಗೇನೋ ತಕ್ಕ ಮಟ್ಟಿಗೆ ಹಣಕಾಸು ಬರುತ್ತೆ, ನಿಮ್ಗೆ ಹಣಕಾಸು ಇಲ್ಲೇ ಇಲ್ಲ ಅಥವಾ ಬಹಳ ದುಃಖ ಪಡ್ತಾ ಇದ್ದೇನೆ ಅಂತೇನಿಲ್ಲ, ಒಂದಂತಕ್ಕೆ ಬರುತ್ತೆ, ಹಣಕಾಸು ಕೂಡ ಬರುತ್ತೆ. ಭೂಮಿ ವ್ಯವಹಾರ ಮಾಡೋರಿಗೆ ಒಳ್ಳೆಯದು. ಶನಿ ದೃಷ್ಟಿ ಇರೋದ್ರಿಂದ ಬಹಳ ವರ್ಷ ಕಾಲದಿಂದ ಆಗದೇ ಇರುವಂಥ ವ್ಯವಹಾರಗಳಾಗ್ಬೋದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. 2-3 ವರ್ಷದಿಂದ ಬಿಲ್ಡಿಂಗ್ ಕಟ್ಟಿದ್ದೇನೆ, ಯಾಕೋ ಬಾಡಿಗೆಗೆ ಬರ್ತಾ ಇಲ್ಲ, ಬಾಡಿಗೆಗೆ ಇದ್ದವರು ಸರಿಯಾಗಿ ನಿಂತ್ಕೊಳ್ತಾ ಇಲ್ಲ, ಹೀಗೆಲ್ಲ ಆಗ್ತಾ ಇದ್ರಲ್ಲ, ಒಂದು ಕಡೆಗೆ ಸರಿಯಾಗಬಹುದು, ಬಾಡಿಗೆ ವ್ಯವಸ್ಥೆಯಲ್ಲೂ ಸರಿಯಾಗಬಹುದು. ಪ್ರಯಾಣಾದಿಗಳನ್ನು ಕೂಡ ಭಗವಂತ ಕೊಡಬಹುದು ನಿಮಗೆ. ಹಾಗಾಗಿ ಒಂದು ಪ್ರಯಾಣ ಜಾಸ್ತಿ ಆಗ್ತದೆ ಈ ತಿಂಗಳಲ್ಲಿ, ಅಲ್ಲಿ ಇಲ್ಲಿ ಓಡಾಡುವಂಥದ್ದು, ಧಾರ್ಮಿಕ ಮುಖಂಡಿಗನಕ ಪ್ರವಚನ ಪುರುಸತ್ತೇ ಇರುವುದಿಲ್ಲ, 10 ಕೆಲಸಗಳು 10 ಕಡೆಗೆ ಹೋಗಬೇಕು ನಿಮಗೆ. ಹಾಗಾಗಿ ಅದೆಲ್ಲ ಬಹಳ ಒಳ್ಳೆಯದಾದಂಥದ್ದು ಮಾಡಬೇಕು. ಮನುಷ್ಯ ಜೀವನದಲ್ಲಿ ನಾವೆಲ್ಲ ಬಹಳಷ್ಟು ಜನರನ್ನು ಯೂಟ್ಯೂಬಲ್ಲಿ ನೋಡ್ತೇವೆ, ಕೆಲವು ಜನ ಗತಿಸಿ ಹೋಗಿದ್ದಾರೆ, ಆದರೆ ಅವರು ಹೇಳಿರುವಂತಹ ಒಳ್ಳೆಯ ವಿಷಯಗಳು ಅಥವಾ ಒಳ್ಳೆ ರೀತಿಯಾದಂತಹ ತಿಳುವಳಿಕೆ ನಮಗೆ ಪಡ್ಕೊಳ್ಳುವಂಥ ವಿಷಯಗಳನ್ನು ಇವತ್ತು ನಾವು ಕಾಣಬಹುದು. ಹಾಗಾಗಿ ಜೀವನದಲ್ಲಿ ಯಾವ್ಯಾವುದನ್ನು ಒಳ್ಳೆಯದು ಅಂತೇಳಿ ನಾವು ಮಾಡ್ತೇವೆ ಅದು ಯಾವತ್ತೂ ಕೂಡ ಉಳ್ಕೊಳ್ಳುತ್ತದೆ. ಹಾಗಾಗಿ ಒಟ್ಟಿನಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ನಾವು ಪ್ರಯತ್ನ ಮಾಡಲಿಕ್ಕೆ ಒಳ್ಳೆ ರೀತಿಯಾದಂಥ ಅವಕಾಶ. ಹಾಗೆ ಎರಡನೇದಾಗಿ ಕುಜನಿಂದ ನಿಮ್ಮ ಸ್ವಲ್ಪ ಮನಕ್ಲೇಶ ಅಥವಾ ಯಾವುದೋ ಅಕ್ಕಪಕ್ಕದ ವ್ಯಕ್ತಿಗಳಿಂದನೋ ಅಥವಾ ನಿಮ್ಮವರಿಂದ ಗಲಾಟೆ ಆಗಿದ್ದರೆ ಅದೆಲ್ಲ ಸರಿ ಹೋಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಎಷ್ಟೋ ಸಲ ಕಿರಿಕಿರಿ ಆಗುತ್ತೆ, ಗಲಾಟೆ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಸರಿಯಾಗೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ತಲೆ ಬಿಸಿ ಆಗ್ತದೆ, ಹೀಗೆಲ್ಲ ಇರುವಂಥ ಪರಿಸ್ಥಿತಿಯೆಲ್ಲ ಅದಕ್ಕೆ ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ಕೂಡ ಕೊಡ್ತದೆ. ಹಾಗಾಗಿ ನೀವು ಸಾಧ್ಯವಾದ ಮಟ್ಟಿಗೆ ದೈವಾನುಗ್ರಹ ಸಿಗುವ ಹಾಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ತಿಂಗಳಲ್ಲಿ ಕೊನೆಗೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ, ಅದನ್ನು ಕೂಡ ಆಚರಣೆ ಮಾಡಿ ಅದರ ಜೊತೆಯಲ್ಲಿ ನಿಮ್ಮ ಸ್ವಸಾಮರ್ಥ್ಯದಿಂದ ಉದ್ಯೋಗಗಳನ್ನು ಜಾಸ್ತಿ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗಿ ಹೋಗ್ತದೆ. ಇನ್ನು ರಾಹುವಿಂದ ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ಮಧ್ಯವರ್ತಿಯಿಂದ ಹಣ ಬರುವಂಥದ್ದು, ಅಥವಾ ಯಾವುದೋ ಮಾರ್ಕೆಟಿಂದ ಹಣ ಬರುವಂಥದ್ದು, ಅಥವಾ ಯಾವುದಾದ್ರು ಕೃಷಿ ಭೂಮಿ ಇದ್ರದೇನೋ ಮಾರಾಟ ಮಾಡಿ ಹಣ ಬರುವಂಥದ್ದು, ಹೀಗೆಲ್ಲ ಆಗ್ತದೆ. ಒಟ್ಟಿನಲ್ಲಿ ಹಣಕಾಸಿಗೆ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಾಗುತ್ತೆ. ಕಣ್ಣಿನ ಸಂಬಂಧವಾದಂಥ ಆರೋಗ್ಯಕ್ಕೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಕಣ್ಣು ನೀರು ಬರುವಂಥದ್ದು, ಕಣ್ಣು ಉರಿಯಾಗುವಂಥದ್ದು, ಅಥವಾ ಬಹಳ ವಿಪರೀತ ಆದಂಥ ತಲೆನೋವು ಬರುವಂಥದ್ದು, ಹೀಗೆಲ್ಲ ಆಗುವ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ವಿವಾಹಾದಿ ಮಂಗಲ ಕಾರ್ಯಗಳು ಸದ್ಯಕ್ಕೆ ಸ್ವಲ್ಪ ಕಷ್ಟ. ಗುರು ಏಕಾದಶಿ ಇದಾನೇ ನಿಜ, ಆದರೂ ಕೂಡ ಸ್ವಲ್ಪ ಆಗುತ್ತೋ ಇಲ್ಲೋ ವಿವಾಹಾದಿ ಮಂಗಲ ಕಾರ್ಯ ಯೋಚನೆ ಮಾಡಬೇಕು. ಉದ್ಯೋಗ ಬದಲಾವಣೆ ಮಾಡಬಹುದು, ನೀವು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಉದ್ಯೋಗದಲ್ಲಿ ಬದಲಾವಣೆ ಮಾಡಿ. ಮತ್ತು ಬೇರೆ ಬೇರೆ ಬಿಸ್ನೆಸ್ಸು ನಿಮ್ಮ ತಲೆಗೆ ಬಂದರೆ ಅದನ್ನು ಕೂಡ ಪ್ರಯತ್ನ ಮಾಡಿ. 1 ರೂಪಾಯಿಂದನೇ ಸ್ಟಾರ್ಟ್ ಮಾಡಿ, 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಿ. ಹೋಗಿ ಲಕ್ಷಗಟ್ಟಲೆ ಹಾಕಿ ಅದಕ್ಕೆ ಲಾಸ್ ಮಾಡ್ಕೊಳ್ಳೋದಿಲ್ಲ. ಯಾವುದೇ ಬಿಸ್ನೆಸ್ ಆದರೂ ಕೂಡ ಸ್ವಲ್ಪ ಹಣದಿಂದ ಹಾಕಿ ಅದರಿಂದ ಏನಾಗತ್ತೆ ನೋಡಬೇಕು. ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ದಿವಸ ಓಡಾಡಬೇಕು, ಆ ಬಿಸ್ನೆಸ್ ಜೊತೆಗೆ ಓಡಾಡಬೇಕು. ಅಥವಾ ಮಾಡುವವರ ಜೊತೆಗೆ ನಾವು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅಂತೇಳಿ ನೋಡ್ಕೊಳ್ಬೇಕು. ಇವಾಗ ಏನಾಗಿದೆ ಅಂತಂದರೆ ಯಾರೋ ದುಡ್ಡು ಕೊಡ್ತಾರೆ, ಆ ದುಡ್ಡು ತೆಗೆದುಕೊಂಡು ಹಾಕಿ ಆ ದುಡ್ಡು ಲಾಸ್ ಆಯಿತು, ಹಾಗಾಗಬಾರ್ದು. ಹಾಗಾಗಿ ಎಲ್ಲದಕ್ಕಿಂತ ಅನುಭವ ಮುಖ್ಯ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಟಾಪ್ ಲೆವೆಲಲ್ಲಿ ನಾನು ಹೋಗಬೇಕು, ಅಥವಾ ರಾಜಕೀಯ ರಂಗ ಇರಬಹುದು, ಅಥವಾ ಉದ್ಯಮದ ಸ್ಥಿತಿ ಇರಬಹುದು, ಅದೆಲ್ಲ ನಿಮ್ಮ ಯೋಚನೆ ಇದೆ, ಸ್ವಲ್ಪ ಪರವಾಗಿಲ್ಲ ಅಂಥೇಳಿ ನೆರವೇರಿಸುತ್ತೆ. ಆ ಒಂದು ಟಾಪ್ ಮಟ್ಟದ ಜೀವನದ ಶೈಲಿ ಏನಿದೆ ಅದೊಂದು ಒಳ್ಳೆ ರೀತಿಯಾದಂಥ ಬದಲಾವಣೆಗಳನ್ನು ಕೂಡ ಕೊಡುತ್ತೆ. ಮಿತ್ರರಿಂದ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಮತ್ತು ತಂದೆಯವರ ಆಶೀರ್ವಾದ, ತಾಯಿಯವರ ಆಶೀರ್ವಾದವು ಕೂಡ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಸಿಗುತ್ತೆ ನಿಮಗೆ. ಎಷ್ಟೋ ಸಲ ತಂದೆ ತಾಯಿಯವರ ಆಶೀರ್ವಾದ ಇಲ್ಲ, ಒಟ್ಟು ಮಕ್ಕಳೆಲ್ಲೋ ತಂದೆಯಲ್ಲೋ, ಹೀಗಾಗಬಾರ್ದು. ಪ್ರತಿಯೊಬ್ಬರೂ ಕೂಡ ಸಾಮರಸ್ಯ ಜೀವನ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಅದು ಸಿಗದೇ ಇದ್ದರೆ ಸಿಗುವಂಥ ಚಾನ್ಸಸ್ಸು ಕೂಡ ಕಾಣುತ್ತೆ. ಒಂದು 5 ಜಾಗ್ರತೆಗಳನ್ನು ಕೂಡ ಗಮನಿಸಬೇಕು. ಒಂದನೇದಾಗಿ ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಸರಿಯಾದಂಥ ರೀತಿಯನ್ನು ನೀರನ್ನು ಕುಡಿಯುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಕಲುಷಿತವಾದಂಥ ಆಹಾರಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆಹಾರದಲ್ಲಿ, ನೀರಿನಲ್ಲಿ ಸ್ವಲ್ಪ ನೋಡಿಕೊಂಡು ಗಮನಿಸ್ಕೊಳ್ಳಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಹಣಕಾಸನ್ನು ಕೊಡುವಾಗ ಸ್ವಲ್ಪ ಲೆಕ್ಕಾಚಾರಗಳನ್ನು ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಈಗ ಗೂಗಲ್ ಪೇ, ಫೋನ್ಪೇ ಬಂದರೂ ಕೂಡ ಎಷ್ಟೋ ಒಂದು ಕ್ಯಾಶಿನ ವ್ಯವಹಾರವನ್ನು ಮಾಡುವಾಗ ನೀವು ಕೊಟ್ಟದೆ ಅಂತ ಆಗೋದು, ಅವನು ಕೊಟ್ಟಿಲ್ಲ ಅಂತ ಆಗುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಮೂರನೇದಾಗಿ ಈ ರಾಶಿಯ ಗೃಹಿಣಿಯರಿಗೆ ಬಹಳ ಜಾಗ್ರತೆ. ಗೃಹಿಣಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಮತ್ತು ಮನೆಯನ್ನು ಸ್ವಚ್ಛ ಮಾಡಿ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಬರುವಂಥದ್ದು, ಚಿಂತೆ ಆಗುವಂಥದ್ದು, ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು, ದುಸ್ವಪ್ನಗಳು ಕಾಣುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ಸ್ವಚ್ಛವಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ 5ನೇದಾಗಿ ಎಷ್ಟು ನೀವು ಒಳ್ಳೆಯದನ್ನೇ ಬಯಸ್ತಾ ಇರ್ತೀರಿ, ಆದರೂ ಕೆಲವೊಂದು ಸಲ ಏನೋ ಒಂದು ನಾಲಿಗೆಯಲ್ಲಿ ತಪ್ಪಾಗಿ ಹೇಳಿರುವಂಥದ್ದು ದೊಡ್ಡ ರೀತಿಯಾದಂಥ ಸುದ್ದಿ ಆಗುತ್ತೆ, ಟ್ರೋಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಮಾತಿನ ವಿಷಯದಲ್ಲಿ ಈ ತಿಂಗಳು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ನಡೀತದೆ, ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ನಿಮ್ಮ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು,
ನಿಂತು ಹೋದಂಥ ಕೆಲಸಗಳು ಪುನಃ ಆರಂಭವಾಗಿ ನಡೆಯುವಂಥ ಸಾಧ್ಯತೆಗಳಿದೆ. ಹೀಗೆಲ್ಲ ನಿಮಗೆ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಭಗವಂತ ನೀಡ್ತಾನೆ. ಒಟ್ಟಿನಲ್ಲಿ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ತಕ್ಕ ಮಟ್ಟಿಗೆ ಹೆಚ್ಚಿನದಾದಂಥ ನೆಮ್ಮದಿಯನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣ್ತೀರಿ. ಈ ತಿಂಗಳಲ್ಲಿ ಶುಭವಾದಂಥ ದಿವಸ ಅಂತಂದರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಅನಂತರದಲ್ಲಿ 20ನೇ ತಾರೀಕಿಗೆ ಬುಧವಾರ ದ್ವಾದಶಿ ಇದೆ. ಆ ದಿವಸವೂ ಕೂಡ ಏನಾದರೂ ನಿಮ್ಮ ಕೈಲಾದ ಮಟ್ಟಿಗೆ ಒಳ್ಳೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳು ಏನು? ಮಘ ನಕ್ಷತ್ರ ಮರೆಯದೇ ಇದ್ದ ಹಾಗೆ ಪಿತೃಗಳನ್ನೇ ಆರಾಧನೆ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಯಾಕಂದರೆ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಅವರ ಆಶೀರ್ವಾದ ಇಲ್ಲ ಅಂತಂದರೆ ಯಾವ ಕೆಲಸವೂ ಮುಂದೆ ಹೋಗುವುದಿಲ್ಲ. ಹಿರಿಯರ ಆಶೀರ್ವಾದ, ಹಿರಿಯರ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಅವರ ಆಶೀರ್ವಾದವೇ ಬಹಳ ಶ್ರೇಷ್ಠವಾದಂಥದ್ದು. ಹಾಗಾಗಂತಹ ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ಮಂಗಲವಾಗತ್ತೆ. ಮರೆಯದೇ ಇದ್ದಾಗ ಹಿರಿಯರ ಆಶೀರ್ವಾದಗಳನ್ನು ಕೂಡ ಪಡ್ಕೊಳ್ಳಿ. ಮಘ ನಕ್ಷತ್ರದಲ್ಲಿ ಈ ತಿಂಗಳಲ್ಲಿ ಹಿರಿಯರ ಆಶೀರ್ವಾದ. ಹುಬ್ಬ ನಕ್ಷತ್ರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಮರೆಯದೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೀವು ಹೋಗಿ ಲಕ್ಷ್ಮೀನಾರಾಯಣನ ಬೇಡ್ಕೊಳ್ಳಿ. ಭಗವಂತ ನನಗೆಲ್ಲವನ್ನು ಕೂಡ ಅನುಕೂಲ ಮಾಡು, ಅನುಗ್ರಹ ಮಾಡು ಅಂಥೇಳಿ ಲಕ್ಷ್ಮೀನಾರಾಯಣ ದೇವರನ್ನು ಬೇಡಿಕೊಳ್ಳಿ. ಲಕ್ಷ್ಮೀನಾರಾಯಣ ಅನುಗ್ರಹದಿಂದಲೇ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಉತ್ತರ ನಕ್ಷತ್ರ 1ನೇ ಪಾದ. ನೀವು ನೋಡಿ ಗಣೇಶನ ಹಬ್ಬ ಇದೆ. ಹಾಗಾಗಿ ಗಣೇಶನಿಗೆ ಗರಿಕೆ ಅರ್ಚನೆ ಮಾಡಿ ಸ್ವಲ್ಪ ವಿಘ್ನಗಳು, ತೊಂದರೆಗಳು ಎಲ್ಲ ಪರಿಹಾರ ಆಗುತ್ತೆ. ಆ ಮಹಾಗಣಪತಿ ಅನುಗ್ರಹವನ್ನು ಮಾಡುತ್ತಾನೆ. ಮರೆಯದೇ ಇದ್ದ ಹಾಗೆ 27ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ. ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಗಣೇಶನಿಗೆ ಅಷ್ಟೋತ್ತರ ಶತನಾಮ ಇದೆ, ದ್ವಾದಶನಾಮ ಇದೆ, ಸಹಸ್ರನಾಮ ಇದೆ, ಈಗ ಬೇಕಾದಷ್ಟಿದೆ. ಒಂದಷ್ಟು ಗರಿಕೆಯನ್ನು ಗಣೇಶನಿಗೆ ಅರ್ಚನೆ ಮಾಡಿ. ಆ ಗಣೇಶನಿಗೆ ಗರಿಕೆ ಅರ್ಚನೆ ಮಾತ್ರದಿಂದ ಗಣೇಶನು ಸಂತುಷ್ಟನಾಗ್ತಾನೆ. ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಆ ಮಹಾಗಣಪತಿ ನೀಡ್ತಾನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಜೀವನದಲ್ಲಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂಥೇಳಿ. ಆದರೆ ಯಾವುದು ದಾರಿ ಆಗುವುದಿಲ್ಲ. ಕೊನೆಗೆ ನಿನ್ನ ಹೊರೆತು ಪರವರು ಯಾರೂ ಇಲ್ಲ ಅಂಥೇಳಿ ಭಗವಂತನ ಬೇಡ್ಕೊಳ್ತೇವೆ. ಭಗವಂತನ ಹತ್ರ ಹೋಗಿ ಅವನ ಹತ್ರ ಏನು ಮಾಡ್ತೇವೆ ಅಂತಂದರೆ ಎಲ್ಲ ಶರಣಾಗತಿ ಆಗಿಬಿಡ್ತೇವೆ. ಆಗ ಭಗವಂತ ನಮ್ಮನ್ನು ಎತ್ತಿ ಹಿಡಿತಾನೆ ಅಲ್ವಾ. ಹಾಗಾಗಂತಹ ಆ ಎತ್ತಿ ಹಿಡಿದು ಅನುಗ್ರಹ ಮಾಡುವಂಥ ವಿಶೇಷವಾದಂಥ ಒಂದು ಶಕ್ತಿ ಮಹಾಗಣಪತಿಯಲ್ಲಿದೆ. ಅಂತಹ ಮಹಾಗಣಪತಿಗೆ ಮರೆಯದೇ ಇದ್ದ ಹಾಗೆ ಉತ್ತರ ನಕ್ಷತ್ರದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. ಇದಿಷ್ಟು ಮಾಡಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಮಂಗಲವಾಗಲಿ, ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಮಾಡಲಿ. ಸಿಂಹರಾಶಿಯವರಿಗೆ ಸಿಂಹನ ಹಾಗೆ ಗೊತ್ತಾಯ್ತಾ ಇಲ್ಲ ಎಲ್ಲವನ್ನು ಕೂಡ ಭಗವಂತನ ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.